ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಗೌರವ ಅತಿಥಿಗಳಾಗಿ ಅತಿಥಿ ಅಭ್ಯಾಗತರಾಗಿ ಆಗಮಿಸಿರತಕ್ಕಂಥ ಎಲ್ಲ ಈ ಭಾಗದ ಹಿರಿಯರಿಗೂ ಮತ್ತು ಸನ್ಮಾನ್ಯ ಅತಿಥಿ ಅಭ್ಯಾಗತರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಯಾವುದು ಮೀರಿಲ್ಲ. ನಾನು ಅಂಗಡಿಗೆ ಅವರಿಗೆ ಉಸ್ತುವಾರಿ ಮಂತ್ರಿಗಳಿಗೆ ಶಾಸಕರಿಗೆ ಲೋಕಸಭಾ ಸದಸ್ಯರಿಗೆ ಕಲ್ಲು ಇಲ್ಲಿದೆ, ಕಲ್ಲು ಇಲ್ಲಿದೆ, ಕಲ್ಲಲ್ಲಿಲ್ಲ, ಅಲ್ಲಿ ಕಲ್ಲಿರೋದು ಇಲ್ಲಿ, ಇಲ್ಲಿ ಕಲ್ಲಾಗ್ತಾ ಇರೋದು ಇಲ್ಲಿ. ಅಲ್ಲಿ ಪೂಜೆಗೆ ದೇಶದ ಪ್ರಧಾನ ಮಂತ್ರಿಗಳು ನಿಂದೆಲ್ಲ ಅದು ದೇಶದ ಅದು ಅರ್ಥ ಮಾಡ್ಕೋಬೇಕು ತಾವು ದಯವಿಟ್ಟು. ನಾನು ತಪ್ಪು ತಿಳ್ಕೊಂಡಿದ್ದು ಎಲ್ಲೂ ಕೂಡ ಕಲ್ಲಿಗೆ ಹೆಸರು ಹಾಕಿಲ್ಲ ಅಂತ, ಪ್ರತಿಯೊಂದು ಹೆಸರು ಕೂಡ ಹಾಕಿದೆ. ರೈಲ್ವೆ ಇಲಾಖೆಯಲ್ಲಿ ಒಂದು ಪೂಜೆ ಮಾಡ್ತಾ ಇದ್ದಾರೆ. ಅಲ್ಲಿ ರಾಷ್ಟ್ರದ ಪ್ರಧಾನ ಮಂತ್ರಿ ಒಬ್ಬರನ್ನ ಹೊರತುಪಡಿಸಿದ್ರೆ ಇನ್ಯಾರಿಗೂ ಫೋಟೋ ಬರೋದಿಲ್ಲ. ಎಲ್ಲಿ ಕಲ್ಲಿಗೆ ಅವ್ರಿಗೆ ಎಲ್ಲರಿಗೂ ಕಲ್ಲಿರ್ತಾರೆ. ಅರ್ಥ ಮಾಡ್ಕೊಂಡ್ರೆ ಮಾಡಬೇಡಿ. ಹಿಟ್ನಾಳ್ ಸಾಹೇಬ್ರಿಗೆ, ತಂಗಡಿಗೆ ಅವರಿಗೆ ನನ್ನ ಮನವಿ ಇಷ್ಟೇನೆ, ಭಾರತ ಸರ್ಕಾರ ಅಭಿವೃದ್ಧಿ ಮಾಡುವಾಗ ನಿಮ್ಮ ರಾಜ್ಯ ಸರ್ಕಾರದ ₹1 ಕೂಡ ನಾವು ಕೇಳಿಲ್ಲ. ಈ ಎಲ್ಲ ಹಣವನ್ನು ಕೂಡ ನಿಮ್ಮದು ಹೆಸರು ಹಾಕಿದೆ. ನೀವು ಕೂಡ ಇಲ್ಲಿದ್ದೀರಿ. ಉಸ್ತುವಾರಿ ಮಂತ್ರಿಗಳಿದ್ದಾರೆ, ಲೋಕಸಭಾ ಸದಸ್ಯರಿದ್ದಾರೆ, ಶಾಸಕರು ಕೂಡ ಇದ್ದಾರೆ. ಇದನ್ನ ನೀವು ಅರ್ಥ ಮಾಡ್ಕೊಳ್ತೇ ಹೋದ್ರೆ ನಾನೇನು ಮಾಡೋಕ್ಕಾಗೋದಿಲ್ಲ. ಒಂದು ಕಾನೂನು ಪ್ರಕಾರ, ನಿಮ್ಮ ಕಾಯ್ದೆ ಪ್ರಕಾರ ತಂಗಡಿಗೆ ಸಾಹೇಬರು ನಾನು ವಿನಂತಿ ಮಾಡ್ತೀನಿ, ಬಂದು ಅಲ್ಲಿ ಕಲ್ಲು ನೋಡಿ. ನಾವು ಕಲ್ಲು ಹಾಕಿದ್ದಾರೆ ಅಂತ ನೀವು ಹೇಳಿದ್ಮೇಲೆ ನಾನು ತಿಳ್ಕೊಂಡಿದ್ದೆ. ಕಲ್ಲು ಹಾಕಿರೋದ್ರೊಳಗೆ ಎಲ್ಲರಿಗೂ ಹೆಸರಿದೆ. ಯಾವ್ಯಾರಿಗೆ ಪ್ರೋಟೋಕಾಲ್ ಪ್ರಕಾರ ಕೊಡಬೇಕು ಆ ಗೌರವವನ್ನ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಇದನ್ನು ಪ್ರೋಟೋಕಾಲ್ ಏನಿದೆ ಅದು ಭಾರತ ಸರ್ಕಾರ ಕೂಡ ಪಾಲನೆ ಮಾಡಿದೆ. ನಾನು ಇಷ್ಟು ಮಾತ್ರ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. 27ನೇ ತಾರೀಕು ನೀವು ಹೋದ ತಿಂಗಳು ಎಲ್ಲ ಒಂದ್ ಕಡೆ ರೈಲ್ವೆ ಇಲಾಖೆಯ ಭಾರತ ಸರ್ಕಾರದ ಹಣದಲ್ಲಿ ಯಾವುದೇ ಅಭಿವೃದ್ಧಿಯಲ್ಲಿ ರಾಜಕಾರಣ ಮಾಡಬಾರ್ದು ಅನ್ನೋದು ನಮ್ಮ ಚಿಂತನೆ ಇದೆ, ನಮ್ಮ ತೀರ್ಮಾನ ಇದೆ. ರಾಷ್ಟ್ರದ ಪ್ರಧಾನಮಂತ್ರಿಗಳ ಸೂಚನೆ ಕೂಡ ಇದೆ. ನಿಮಗೆ ನಾನು ಹೆಸರು ಹಾಕಿಲ್ಲ ಅಂತ ನೀವು ಹೇಳಿದ್ರಿ, ನಾನು ತಿಳ್ಕೊಂಡಿದ್ದೆ. ನೀವು ಹೆಸರು ಹಾಕಿಲ್ಲ ಅಂತ ನೀವು ಹೇಳಿದ್ರಿ. ಬಂದ್ರೆ ಇಲ್ಲಿ ಹೆಸರು ಹಾಕಿದೆ. ಅಲ್ಲಿ ಪೂಜೆ ಸ್ಥಿತಿಯೊಳಗೆ ಒಂದೇ ಒಂದು ಇದಾಗಿದ್ದಾರೆ. ಭಾರತ ಸರ್ಕಾರದ ರಾಷ್ಟ್ರದ ಪ್ರಧಾನಮಂತ್ರಿಗಳ ಅಡಿಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇರೋದು. ಈ ಕಾರ್ಯಕ್ರಮದಲ್ಲಿ ಅನುದಾನ ಯಾರ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಜನಪ್ರತಿನಿಧಿಗಳು ಯಾರಿದ್ದಾರೆ ಅವರೊಬ್ಬರಿಗೂ ಕೂಡ ಒಂದು ಸಣ್ಣ ಅಪಚಾರವೂ ಕೂಡ ಆಗಬಾರ್ದು ಅನ್ನೋದು ನನ್ನ ಆಶಯವೂ ಕೂಡ ಇದೆ. ಭಾರತ ಸರ್ಕಾರದ ರಾಷ್ಟ್ರದ ಪ್ರಧಾನಮಂತ್ರಿಗಳ ಸೂಚನೆಯೂ ಕೂಡ ಇರೋದ್ರಿಂದ ನಾನು ಇಲ್ಲಿಯ ಕಾಂಗ್ರೆಸ್ ಮುಖಂಡರಿಗೆ ವಿನಂತಿ ಮಾಡ್ತೀನಿ. ನಾವು ನೂರಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೀರಿ, ನಾವೆಂದೂ ಕೂಡ ಕೇಳಲಿಲ್ಲ. ಆದ್ರೆ ನಿಮ್ಮ ಹೆಸರು ಹಾಕಿದೆ, ನಿಮ್ಮನ್ನ ಗೌರವದಲ್ಲಿ ಕಂಡಿದ್ದೇವೆ, ಎಲ್ಲವನ್ನು ಕೂಡ ಮಾಡಿದ್ದೇವೆ. ಎಲ್ಲ ಬಂದು ಏನೋ ಮಾಡ್ತಕ್ಕಂಥದ್ದು ನಿಮ್ಗೆ ಒಳ್ಳೇದಲ್ಲ, ಇದು ಉಚಿತನೂ ಅಲ್ಲ. ಆಗ್ಲಿಲ್ಲ, ಇದು ನಿಮ್ ತೀರ್ಮಾನ. ನಾನು ಭಾರತ ಸರ್ಕಾರದ ಕಾನೂನು ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯ ಮತ್ತು ಕೇಂದ್ರ ಒಂದು ನಾಣ್ಯದ 2 ಮುಖಗಳಾಗಿ ಕೆಲಸ ಮಾಡೋದಕ್ಕೆ ಏನೇನು ಮಾಡಬೇಕಾಗಿದ್ದು ಕಾನೂನು ಅಡಿಯಲ್ಲಿ ಎಲ್ಲವನ್ನು ಮಾಡಿದೆ. ನಾನು ಇನ್ನು 5 ನಿಮಿಷ ನಾನು ಶಾಸಕರಿಗೆ, ಲೋಕಸಭಾ ಸದಸ್ಯರಿಗೆ, ಉಸ್ತುವಾರಿ ಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ, ದಯಮಾಡಿ ತಾವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಲ್ಲ ಅಂದ್ರೆ ನನಗೇನು ಬೇಸರಿಕೆ ಇಲ್ಲ, ನನಗೇನು ಲಾಸ್ ಇಲ್ಲ. ಆದ್ರೆ ಇವೆಲ್ಲವನ್ನು ಕೂಡ ಪೊಲೀಸ್ನವರು ತಮ್ಮ ಕರ್ತವ್ಯವನ್ನ ತಾವು ಮಾಡೋದಕ್ಕಿಂತ ಹೆಚ್ಚಾಗಿ ಅನಾವಶ್ಯಕವಾಗಿ ಇಶ್ಯೂ ಮಾಡಕ್ ಹೋಗ್ಬೇಡಿ. ಇದರಿಂದ ಈ ಕ್ಷೇತ್ರಕ್ಕೆ ಅನಾನುಕೂಲ ಆಗ್ತಕ್ಕಂಥದಕ್ಕೆ ಅವಕಾಶ ಕೊಡಬೇಡಿ. ಭಾರತ ಸರ್ಕಾರ ನೀವು ಕೊಟ್ಟಿರ್ತಕ್ಕಂಥ ಯಾವುದೇ ಒಬ್ಬ ಲೋಕಸಭಾ ಸದಸ್ಯನಿಗೆ ಅವ್ನು ಯಾವ ಪಾರ್ಟಿ ಈ ಪಾರ್ಟಿ ಅಂತ ನಾವು ನೋಡ್ತಾ ಇಲ್ಲ. ಪ್ರತಿಯೊಬ್ಬರನ್ನು ಕೂಡ ಒಂದು ರೀತಿ ಅಭಿವೃದ್ಧಿಯತ್ತ ಚಿಂತನೆಯನ್ನು ಮಾಡಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಾನು ಬಂದ ತಕ್ಷಣ ನೀವು ಹೇಳಿದ್ರಿ ನಮ್ಮ ಹೆಸರಿಲ್ಲ ಅಂತ. ಇಲ್ಲಿ ನೋಡಿದ್ರೆ ಎಲ್ಲರ ಹೆಸರಿದೆ. ಕೊಡಪ್ಪ, ಅದು ಓಪನ್ ಮಾಡೋಣ. ಎಲ್ಲರ ಹೆಸರು ಇದೆ, ಎಲ್ಲವನ್ನು ಕೂಡ ಸೇರಿಸಿ ಮಾಡಿದ್ದೀವಿ. ಆದ್ರಿಂದ ನಾನು ಅಧಿಕಾರಿಗಳಿಗೆ ಇವತ್ತಿನ ಸೂಚನೆ ಕೊಡ್ತೀನಿ. ಇನ್ನು ಮುಂದೆ